ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 2013. ಈ ದೇವಾಲಯಕ್ಕೆ ಜರ್ಮನಿ, ನೆದರ್ಲ್ಯಾಂಡ್ ಹಾಗೂ ಅಮೆರಿಕದ ವಿಜ್ಞಾನಿಗಳು, ಸಂಶೋಧಕರು ಹಾಗೂ ಮನೋತಜ್ಞರ ತಂಡ ದೆಹಲಿಯ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನೇತೃತ್ವದಲ್ಲಿ ಈ ಸ್ಥಳದ ರಹಸ್ಯವನ್ನು ಭೇದಿಸೋಕೆ ಮುಂದಾಯಿತು. ಸುಮಾರು 1 ತಿಂಗಳ ಕಾಲಾವಧಿಯಲ್ಲಿ ಮಹತ್ತರ ವಿಚಾರಗಳ ಕುರಿತಾಗಿ ವಿಭಿನ್ನ ಸ್ತರಗಳಲ್ಲಿ ಸಂಶೋಧನೆಗೆ ಮುಂದಾಯಿತು. ಆದರೆ ಇಲ್ಲಿನ ಶಕ್ತಿ ಕಂಡು ಅಲ್ಲಿಗೆ ತೆರಳಿದ್ದ ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಸಮೂಹವೇ ಬೆರಗಾಗಿ ಬಿಟ್ಟಿತ್ತು. ವಿಕಾರ ಮನೋರೋಗಿಗಳ ಕುರಿತಾಗಿ ನಡೆಸಿದ ಅಧ್ಯಯನದಲ್ಲಿ ನಿಜಕ್ಕೂ ಊಹೆಗೂ ನಿಲುಕದ ಕೆಲವೊಂದಷ್ಟು ಸಂಗತಿಗಳು ಅವರೆಲ್ಲರನ್ನೂ ಮೂಕಚಕಿತರನ್ನಾಗಿಸಿ ಬಿಟ್ಟಿದ್ವು. ಸಂಶೋಧನೆಗೆ ತೊಡಗಿದ್ದ ವಿಜ್ಞಾನಿಗಳ ತರ್ಕಕ್ಕೂ ಮೀರಿದ ಕೆಲವೊಂದು ಬೆಳವಣಿಗೆಗಳು ಎಂದೆಂದೂ ಉತ್ತರ ಸಿಗದ ಪ್ರಶ್ನೆಗಳೇ ಎಂಬ ಸಂಗತಿಯನ್ನ ಎಲ್ಲ ಮನೋತಜ್ಞರ ಅಭಿಪ್ರಾಯದಂತೆ ಈ ಸ್ಥಳದ ರಹಸ್ಯವನ್ನ ಅಚ್ಚೊತ್ತಿ ಬಿಟ್ಟವು. ಅಷ್ಟಕ್ಕೂ ಅಲ್ಲಿ ನಡೆಸಿದ ಸಂಶೋಧನೆ ಬೇರೇನೂ ಆಗಿರಲಿಲ್ಲ. ನೆಗೆಟಿವ್ ಎನರ್ಜಿಯ ಕುರಿತಾದ 100 ಮನೋರೋಗಿಗಳ ಮೇಲೆ ನಡೆಸಿದ ಅಧ್ಯಯನದ ವಿವರವಾಗಿತ್ತು. ಅಷ್ಟಕ್ಕೂ ಆ ದೇವಾಲಯ ಸ್ಥಾಪನೆಯಾದ ಕುರಿತಾದ ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲದಿದ್ದರೂ ಅಲ್ಲಿನ ಮೂಲ ದೇವರೇ ಬಜರಂಗಿ ಹನುಮಂತ. ಇಲ್ಲಿನ ವಿಸ್ಮಯವೇ ವಿದೇಶಿಯರನ್ನ ಮೂಕಚಕಿತರನ್ನಾಗಿಸಿತ್ತು. ಈ ದೇವಾಲಯಕ್ಕೆ ಕಾಲಿಟ್ಟ ತಕ್ಷಣವೇ ಮೈ ಬಿಸಿಯಾಗೋಕೆ ಶುರುವಾಗುತ್ತಂತೆ. ಪ್ರತಿ ಕ್ಷಣ ಯಾರೋ ಹಿಂಬಾಲಿಸುತ್ತಿರುವಂತೆ ಭಾಸವಾಗುತ್ತೆ. ಅದೊಂದು ರಹಸ್ಯಮಯ ಲೋಕದಂತೆ ಭಾಸವಾಗುತ್ತಿರುತ್ತೆ ಅಂತ ವಿದೇಶಿ ವಿಜ್ಞಾನಿಗಳು ತಮ್ಮ ವರದಿಯಲ್ಲಿ ವಿವರಿಸಿದ್ದಾರೆ. ಅಷ್ಟಕ್ಕೂ ಯಾವುದದು ದೇವಾಲಯ? ಆ ಪುಣ್ಯ ನಿಗೂಢ ಸ್ಥಳ ಇರೋದಾದರೂ ಎಲ್ಲಿ? ಆ ದೇವಾಲಯದಲ್ಲಿ ನಡೆಯುವ ಪವಾಡಗಳು ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಂಜನಿ ಪುತ್ರ ರಾಮನ ಬಂಟ ಹನುಮಂತ ಶ್ರೀರಾಮನಿಗಾಗಿ ತನ್ನಿಡೀ ಜೀವನ ಮುಡಿಪಾಗಿಟ್ಟ ಪರಮಭಕ್ತ. ದುಷ್ಟ ಶಕ್ತಿ ಸಂಹಾರಕ ಹನುಮಂತನನ್ನ ಕಲಿಯುಗದ ದೇವರು ಅಂತ ಕರೀತಾರೆ. ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ 7 ಕೋಟಿ ಮಂತ್ರಗಳಲ್ಲಿ ಹನುಮಾನ್ ಆರಾಧನೆಯ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಶ್ರೀರಾಮನ ಪರಮಭಕ್ತ, ರುದ್ರಾವತಾರಿ, ಸೂರ್ಯನ ಶಿಷ್ಯ, ವಾಯುಪುತ್ರ, ಕೇಸರಿ ನಂದನ, ಶ್ರೀ ಬಾಲಾಜಿ ಎಂದು ಪ್ರಸಿದ್ಧವಾಗಿರುವ ಹನುಮಾನ್ ಭಾರತೀಯರ ಪರಮದೈವ. ಇಂದಿಗೂ ಹನುಮನೆಂದರೆ ನಾನಾ ನಾಮಗಳಿಂದ ಆರಾಧಿಪ ಪೂಜ್ಯ ಶಕ್ತಿಯ ಆಗರವಿದ್ದಂತೆ. ಶಿವನ ರುದ್ರಾವತಾರವೆಂದೇ ಹನುಮಂತನನ್ನ ಪೂಜಿಸ್ತಾರೆ. ಹನುಮಂತ ಚಿರಾಯುವೆಂದು ಸನಾತನ ಪುರಾಣಗಳು ಉಲ್ಲೇಖ ಮಾಡ್ತವೆ. ಭೂತ ಪಿಶಾಚ ನಿಕಟ ನಹಿ ಆವೈ, ಮಹಾವೀರ ಜಬ್ ನಾಮ ಸುನಾವೈ ಎಂದು ತುಳಸಿದಾಸರು ಹನುಮಾನ ಚಾಲಿಸದಲ್ಲಿ ಹಾಡಿ ಹೋಗಲಿದ್ದಾರೆ. ಅದೇನೆಂದರೆ, ಮಹಾವೀರ ಹನುಮಂತನ ಹೆಸರನ್ನ ಉದ್ಗರಿಸಿದ್ರು ಸಾಕು, ಭೂತ ಪಿಶಾಚಿಗಳು ನಿರ್ಮೂಲನೆಯಾಗುತ್ತವೆ ಅನ್ನೋದು ಹನುಮಾನು ಚಾಲಿಸದ ಒಂದು ಚೌಪದಿ. ಈ ಚೌಪದಿಯ ಅರ್ಥಕ್ಕೆ ಹೊಂದುವ ಜೀವಂತ ದೇಗುಲ ಇಂದಿಗೂ ಭಾರತದಲ್ಲಿದೆ. ಅದುವೇ ನಾನಾ ಪವಾಡಗಳನ್ನು ಸೃಷ್ಟಿಸುತ್ತಾ ಹುಬ್ಬೇರಿಸುವಂತೆ ಮಾಡಿದೆ. ನಕಾರಾತ್ಮಕ ಶಕ್ತಿಗಳು, ದೆವ್ವ, ಪೀಡೆ, ಪಿಶಾಚಿ ಹಿಡಿದುಕೊಂಡಿದ್ರೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ಸಾಕು, ಅದೆಂಥದ್ದೇ ದುಷ್ಟ ಶಕ್ತಿಗಳ ಬಾಧೆಯು ನಿವಾರಣೆಯಾಗುತ್ತಂತೆ. ಈ ದೇವಾಲಯವು ಭಾರತದಲ್ಲಿ ಎಷ್ಟು ಜನಪ್ರಿಯವಾಗಿದೆ ಅಂದರೆ, ಪ್ರತಿ ವರ್ಷ ದೇಶ ವಿದೇಶಗಳಿಂದ ಈ ದೇವಾಲಯಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಭೇಟಿ ಕೊಡ್ತಾರೆ. ಆಶ್ಚರ್ಯವೆಂದರೆ ಇದು ಅಧ್ಯಯನಗಳಿಂದಲೂ ಸಾಬೀತಾಗಿದೆ. ಅಷ್ಟಕ್ಕೂ ಈ ದೇವಾಲಯವಿರುವುದೆಲ್ಲಿ ಅಂದರೆ ರಾಜಸ್ಥಾನದ ದೌಸಾ ಜಿಲ್ಲೆಯಲ್ಲಿರುವ ಮೆಹಂದಿಪುರದಲ್ಲಿ. ಈ ದೇವಾಲಯವನ್ನ ಬಾಲಾಜಿ ದೇವಸ್ಥಾನವೆಂದು ಕರೆಯಲಾಗುತ್ತೆ. ಜೈಪುರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಈ ಮೆಹಂದಿಪುರ ಬಾಲಾಜಿಯ ಧಾಮವು ಹನುಮಂತನ 10 ಪ್ರಮುಖ ಸಿದ್ಧಪೀಠಗಳಲ್ಲಿ ಒಂದು. ಸ್ಥಳೀಯ ಪುರಾಣದ ಪ್ರಕಾರ ಬಾಲಾಜಿ ಅದೆಂಥದ್ದೇ ದುಷ್ಟಶಕ್ತಿಗಳ ಪ್ರಭಾವ ಬಿದ್ದರೂ ನಿವಾರಿಸುವ ವಿಶೇಷ ಶಕ್ತಿ ಇದೆ ಎಂದು ನಂಬಲಾಗಿದೆ. ಶತಶತಮಾನಗಳ ಹಳೆಯದಾದ ಈ ದೇವಾಲಯವು ಭಾರೀ ಪ್ರಖ್ಯಾತಿ ಹೊಂದಿದೆ. ಇಂದಿಗೂ ಹನುಮಂತ ಜಾಗೃತ ಸ್ಥಿತಿಯಲ್ಲಿ ಈ ಸ್ಥಳದಲ್ಲಿ ಕುಳಿತಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿಗೆ ಬರುವ ಯಾವುದೇ ಭಕ್ತರಿಗೆ ದೆವ್ವ ಹಿಡಿದರೆ ನಿವಾರಣೆಯಾಗತ್ತೆ ಅಂತ ಹೇಳಲಾಗುತ್ತೆ. ಇಂದಿಗೂ ಈ ಪವಾಡಗಳು ಹೇಗೆ ಸಂಭವಿಸುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಆದರೆ ದೆವ್ವ ದುಷ್ಟಶಕ್ತಿಗಳಿಂದ ಮುಕ್ತಿ ಹೊಂದಲು ಶತಶತಮಾನಗಳಿಂದಲೂ ದೂರಗಳಿಂದ ಇಲ್ಲಿಗೆ ಜನ ಬರ್ತಿದ್ದಾರೆ. ಬಾಲಾಜಿ ಮಹಾರಾಜರ ಸಾವಿರಾರು ಭಕ್ತರು ಅಂದರೆ ಮುಕ್ತಿ ಪಡೆಯದ ಆತ್ಮಗಳು ಇಲ್ಲಿ ನಿತ್ಯ ದೇವರಿಗೆ ಅಂತ ನೀಡುವ ನೈವೇದ್ಯಗಳಿಂದ ಸಂತೃಪ್ತರಾಗ್ತವೆ ಅಂತ ನಂಬಲಾಗಿದೆ. ಅದಕ್ಕಾಗಿ ದುಷ್ಟಶಕ್ತಿಗಳಿಂದ ತೊಂದರೆಗೊಳಗಾದವರು ಇಲ್ಲಿಗೆ ಬಂದು ಗುಣಮುಖರಾಗ್ತಾರೆ. ತಮ್ಮ ಕುಟುಂಬದವರನ್ನ ಇಲ್ಲಿಗೆ ಕರೆತಂದ ಬಳಿಕವೇ ಗುಣಮುಖರಾಗಿದ್ದಾರೆ ಅಂತ ಸಾವಿರಾರು ಜನ ಸಾಕ್ಷ್ಯ ನುಡಿದಿದ್ದಾರೆ. ಈ ದೇಗುಲ ಇವತ್ತಿಗೂ ಪೀಡೆ ಪಿಶಾಚಿ ಹಿಡಿದವರಿಂದಲೇ ತುಂಬಿ ಹೋಗಿರುತ್ತೆ. ಹಾಗೆ ಬಂದ ಅನೇಕ ಪೀಡಿತರಿಗೆ ಇಲ್ಲಿನ ಗಂಟೆಯ ನಾದ ಕೇಳಿದರೆ ಅವರ ಸಹನೆಯ ಕಟ್ಟೆ ಒಡೆದು ಹೋಗುತ್ತೆ.
ಅವರು ದೇಗುಲದ ಆವರಣದಲ್ಲಿ ಕುಳಿತು ಪ್ರೇತದಂತೆ ಚೀತ್ಕಾರ ಹೊರಡಿಸುತ್ತಿದ್ರೆ ಎಂಥವರ ಎದೆಯಲ್ಲೂ ನಡುಕ ಹುಟ್ಟುತ್ತೆ. ಆದರೆ ಇಂತಹ ಸ್ಥಿತಿಯಲ್ಲಿ ಬಂದ ಸಾವಿರಾರು ಭಕ್ತರು ಪ್ರಸನ್ನತೆಯಿಂದ ತನುಮನ ಶುದ್ಧೀಕರಿಸಿಕೊಂಡು ಮನೆಗೆ ಮರಳುತ್ತಾರೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ಪ್ರಾಮುಖ್ಯತೆ ಅಂದರೆ ಇಲ್ಲಿ 3 ದೇವರುಗಳು ಪ್ರಧಾನರಾಗಿದ್ದಾರೆ. ಶ್ರೀ ಬಾಲಾಜಿ ಮಹಾರಾಜ, ಶ್ರೀ ಪ್ರೇತರಾಜ್ ಸರ್ಕಾರ್ ಮತ್ತು ಶ್ರೀ ಕೋತ್ವಾಲ್ ಅಂದರೆ ಭೈರವ. ಈ 3 ಶಕ್ತಿಗಳು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಕಾಣಿಸಿಕೊಂಡಿದ್ರು ಎಂಬ ಪ್ರತೀತಿ ಇದೆ. ಅವರ ದರ್ಶನದ ಪ್ರಭಾವದಿಂದಾಗಿ ಅಂದಿನಿಂದ ಸುಮಾರು 12 ಪೂಜಾರಿಗಳು ಈ ಸ್ಥಳದಲ್ಲಿಯೇ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರ್ತಿದ್ದಾರೆ. ಆದರೆ ಈಗ 2 ಪೂಜಾರಿಗಳಿದ್ದಾರೆ. ಆರಂಭದಲ್ಲಿ ಮೆಹಂದಿಪುರದಲ್ಲಿ ವನ್ಯ ಮೃಗಗಳಿಂದ ಆವೃತ್ತವಾದ ದಟ್ಟಾರಣ್ಯವಿತ್ತು. ಹಾಗಾಗಿ ದಾರಿ ಹೋಕರನ್ನ ದೋಚುತ್ತಿದ್ದ ಕಳ್ಳರು, ಡಕಾಯಿತರ ಭಯವಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಈ ಸ್ಥಳದಿಂದ ದೂರವೇ ಉಳಿದು ಬಿಟ್ಟರು. ದಂತಕಥೆಯ ಪ್ರಕಾರ ದೇವಾಲಯ ನಿರ್ಮಿಸಿದ ಪೂಜಾರಿಗಳ ಪೂರ್ವಜ ಗಣೇಶ್ ಮಹಾರಾಜ್ ಎಂಬಾತ ಒಂದು ಕನಸನ್ನು ಕಾಣ್ತಾರೆ. ಕನಸಿನಲ್ಲಿ ಬಹಳ ವಿಚಿತ್ರವಾದ ಒಂದು ಸ್ಥಳವನ್ನು ತಲುಪಿದ್ರಂತೆ. ಒಂದು ಕಡೆಯಿಂದ ಸಾವಿರಾರು ದೀಪಗಳು ಬೆಳಗುತ್ತಿದ್ರೆ ಆನೆಗಳು ಮತ್ತು ಕುದುರೆಗಳ ಹೂಂಕಾರದೊಂದಿಗೆ ಸೈನ್ಯವೊಂದು ಬರುತ್ತಿದ್ದಂತೆ ಕನಸು ಕಂಡರು. ಹಾಗೆ ಬಂದ ಸೇನೆ ಬಾಲಾಜಿಯ ವಿಗ್ರಹಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಭಕ್ತಿ ಪೂರ್ವಕವಾಗಿ ನಮನ ಸಲ್ಲಿಸಿ ಗೌರವಾರ್ಥವಾಗಿ ಬಂದ ದಾರಿಯಲ್ಲೇ ಹಿಂತಿರುಗಿ ಹೋದರಂತೆ. ಪೂಜಾರಿ ಈ ಎಲ್ಲಾ ಲೀಲೆಗಳನ್ನ ಬಹಳ ಆಶ್ಚರ್ಯದಿಂದ ನೋಡ್ತಿದ್ರಂತೆ. ಇದನ್ನೆಲ್ಲ ನೋಡಿದ ಆತ ಹೆದರಿ ತನ್ನ ಹಳ್ಳಿಗೆ ಹಿಂತಿರುಗಿದ್ರು. ಮನೆಗೆ ಹೋದ ಮೇಲೆ ಈ ಲೀಲೆಯ ಬಗ್ಗೆ ತುಂಬಾ ಯೋಚಿಸಿ ಕಣ್ಣು ಮುಚ್ಚಿದ ತಕ್ಷಣವೇ ಮತ್ತೊಂದು ಕನಸು ಬಿತ್ತಂತೆ. ಆಗ ಆ ಸ್ಥಳದ ಮಹಿಮೆಯನ್ನು ತಿಳಿದ ಬಳಿಕ ಆ ಪೂಜಾರಿಯೇ ಇಲ್ಲಿ ಬಾಲಾಜಿಯ ಮಂದಿರವನ್ನು ಸ್ಥಾಪಿಸಿದರು ಅಂತ ಸ್ಥಳೀಯರು ಹೇಳ್ತಾರೆ. ಈ ಬಾಲಾಜಿ ದೇವಸ್ಥಾನವನ್ನು ರಜಪೂತ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಅದರ ವಾಸ್ತುಶಿಲ್ಪ ಎಂಥವರನ್ನಾದರೂ ಆಕರ್ಷಿಸುತ್ತೆ. ಈ ದೇವಾಲಯವು 4 ಪ್ರಾಂಗಣಗಳನ್ನು ಹೊಂದಿದ್ದು ಮೊದಲ 2 ಪ್ರಾಂಗಣಗಳಲ್ಲಿ ಭೈರವ್ ಬಾಬಾ ಮತ್ತು ಬಾಲಾಜಿ ಮಹಾರಾಜರ ವಿಗ್ರಹವಿದ್ರೆ 3 ಮತ್ತು 4ನೇ ಪ್ರಾಂಗಣದಲ್ಲಿ ಪ್ರೇತರಾಜರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಇದು ಕೇವಲ ಮಂದಿರ ಮಾತ್ರವಲ್ಲದೆ ಇಲ್ಲಿ ಒಂದು ಅದಾಲತ್ ಕೂಡ ನಡೆಯುತ್ತೆ. ಈ ಅದಾಲತ್ಗೆ ಹಾಜರಾಗಬೇಕು ಅಂತಂದ್ರೆ ಮೊದಲು ಅರ್ಜಿ ಸಲ್ಲಿಸಬೇಕು. ಹಾಗೆ ಅರ್ಜಿ ಹಾಕಿದ ನಂತರ ಲಡ್ಡು ತಿನ್ನಿಸಲಾಗುತ್ತೆ. ಆ ಲಡ್ಡು ತಿನ್ನುತ್ತಿದ್ದಂತೆ ಆ ವ್ಯಕ್ತಿಯೊಳಗಿರುವ ದುಷ್ಟಶಕ್ತಿ ಪ್ರಕಟವಾಗುತ್ತೆ. ಬಳಿಕ ಆ ಮಹಾರಾಜ ದೇವರಿಗೆ ಕೈ ಮುಗಿದು ಆ ದುಷ್ಟ ಶಕ್ತಿಯನ್ನ ನಾಶಗೊಳಿಸುವಂತ ಪ್ರಾರ್ಥನೆ ಮಾಡಬೇಕು. ಬಳಿಕ ಕ್ಷಣಾರ್ಧದಲ್ಲೇ ಅದರ ಫಲಿತಾಂಶ ಸಿಗುತ್ತೆ ಅಂತ ಇಲ್ಲಿನ ಭಕ್ತರ ಅಭಿಪ್ರಾಯ. ಇನ್ನು ದೇವಾಲಯಕ್ಕೆ ಭೇಟಿ ಕೊಡಬೇಕು ಅಂದರೆ ಹಲವು ನಿಯಮಗಳಿವೆ. ಜೊತೆಗೆ ಕೆಲವು ತಯಾರಿಗಳನ್ನು ಕೂಡ ಮಾಡಿಕೊಡಬೇಕು. ಅವುಗಳನ್ನು ಭೇಟಿ ಕೊಡುವವರು ಅನುಸರಿಸಲೇಬೇಕು. ಇಲ್ಲಿಗೆ ಭೇಟಿ ನೀಡಿ ಕಾರ್ಪಣ್ಯ ಮುಕ್ತರಾದಂತೆ ಇಲ್ಲಿ ದೊರೆಯುವ ಪ್ರಸಾದವನ್ನಾಗಲಿ ಅಥವಾ ಈ ದೇವಾಲಯಕ್ಕೆ ಸಂಬಂಧಿಸಿದ ಯಾವುದೇ ವಸ್ತುವನ್ನಾಗಲಿ ಮನೆಗೆ ತರುವಂತಿಲ್ಲ. ಯಾಕಂದರೆ ಈ ರೀತಿ ಮಾಡುವುದರಿಂದ ಆ ದುಷ್ಟ ನೆರಳು ಬೆನ್ನ ಹಿಂದೆಯೇ ಹಿಂಬಾಲಿಸಿ ಮನೆಯೊಳಗೆ ಪ್ರವೇಶಿಸುತ್ತೆ. ಮುಂದೆ ನಾನಾ ತೊಂದರೆಗಳು, ಅಪಾಯಗಳನ್ನು ತಂದೊಡ್ಡುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳು 1 ವಾರದವರೆಗೆ ಮೊಟ್ಟೆ, ಮಾಂಸ, ಮದ್ಯ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇವಿಸುವುದನ್ನು ನಿಲ್ಲಿಸಬೇಕು. ಈ ನಿಯಮ ಇಲ್ಲಿನ ಎಲ್ಲ ಭಕ್ತರಿಗೂ ಅನ್ವಯಿಸುತ್ತೆ. ಭೂತೋಚ್ಚಾಟನೆಯ ಆಚರಣೆಗಳು ಭಾರತದಲ್ಲಿ ನಿಸ್ಸಂಶಯವಾಗಿ ಇನ್ನೂ ಅನುಸರಿಸಲ್ಪಡ್ತಿವೆ ನಿಜ. ಆದರೆ ಇವುಗಳಲ್ಲಿ ಹೆಚ್ಚಿನವು ಹಳ್ಳಿಯ ಮನೆಯಂತಹ ಸೀಮಿತ ಪ್ರದೇಶಗಳಲ್ಲಿ ನಡೀತವೆ. ಆದರೆ ಇಲ್ಲಿ ಮಾತ್ರ ದೇಶ ವಿದೇಶದ ಜನರು, ಅದರಲ್ಲೂ ಹೆಚ್ಚಿನವರು ವಿದ್ಯಾವಂತರೇ ಇಲ್ಲಿಗೆ ಬರ್ತಾರೆ ಅನ್ನೋದೇ ಹುಬ್ಬೇರಿಸುವಂತಹ ವಿಷಯ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಎಂಬ ಅಮೆರಿಕದ ಸರ್ಕಾರಿ ಸಂಸ್ಥೆ ನಡೆಸಿದ ಅಧ್ಯಯನದಲ್ಲೂ ಈ ವಿಷಯ ಸಾಬೀತಾಗಿದೆ. ಸುಮಾರು 100 ಜನ ಸೈಕೋ ನ್ಯೂರೋಟಿಕ್ಸ್ಗಳನ್ನು ಅಧ್ಯಯನ ನಡೆಸಲಾಗಿದೆ. ಅದರಲ್ಲಿ 25% ಜನ ಈ ಮೆಹಂದಿಪುರ ಬಾಲಾಜಿ ದೇಗುಲಕ್ಕೆ ಭೇಟಿ ಕೊಟ್ಟ ಮೇಲೆ ಪವಾಡವೆಂಬಂತೆ ಸುಧಾರಣೆ ಕಂಡಿದ್ದಾರೆ ಅಂತ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿಜ್ಞಾನಿಗಳು. ಸ್ನೇಹಿತರೆ, ಮೆಹಂದಿಪುರ ಬಾಲಾಜಿಯ ಹೆಸರು ಕೇಳಿದೊಡನೆ ಕೆಲವರು ಭಯಪಡ್ತಾರೆ. ದುಷ್ಟಶಕ್ತಿಗಳಿಂದ ಬಳಲುತ್ತಿರುವವರು ಮಾತ್ರ ಈ ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ತಾರೆ ಎಂದು ನಂಬುತ್ತಾರೆ. ಆದರೆ ಬಾಲಾಜಿಯಲ್ಲಿ ಭಕ್ತಿ ಇರುವವರು ಈ 3 ದೇವರ ದರ್ಶನ ಪಡೆದರೆ ಬದುಕಿನಲ್ಲಿ ಕಂಡರಿಯದಷ್ಟು ಉನ್ನತಿ ಪ್ರಾಪ್ತವಾಗುತ್ತೆ ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯ. ಇದಿಷ್ಟು ಮೆಹಂದಿಪುರ ಬಾಲಾಜಿ ದೇವಸ್ಥಾನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.